ಹಬೀಬಿ ಕಮ್ ಟು ಯಲ್ಲಾಪುರ್. ಏನಕ್ಕೆ ಗೊತ್ತಾ, ರೀಸೆಂಟ್ಲಿ ಎಲ್ಲಾದ್ರೂ ಈಗ ತಿರ್ಗಾಡೋ ಪ್ಲ್ಯಾನ್ಸ್ ಇದ್ರೆ ಫಾರೆಸ್ಟ್ ಸೈಡು ದಯವಿಟ್ಟು ನೋಡ್ಕೊಂಡು ತಿರ್ಗಾಡಿ. ಎಲ್ಲ ಆ ಕಡೆ ಉಂಬಳ ಲೀಚ್ ಅಂದ್ರೆ ಗೊತ್ತಾಗಿರ್ಬೇಕು ಎಲ್ರಿಗೂ. ಸಂಜೆ ತನಕ ಇವನು ಜಾಂಬಿ ಆಗಿರ್ತಾನೆ. ಜಾಂಬಿ ಅಂತ ಅಲ್ಲ, ನಾವು ಆ್ಯಕ್ಚುಲಿ ಒಂದು ಶೂಟಿಂಗ್ ಅಂತ ಹೋಗಿದ್ವಿ. ಫ್ರೆಂಡಿಂದ ಒಂದು ಶೂಟ್ ಇತ್ತು. ಶೂಟ್ ಆಯಿತು, ಕಾರಿಂದ ಇಳಿದ್ವಿ, ಮನೆಗೆ ಕೂಡ ಹೋದ್ವಿ. ಮನೆಗೆ ಹೋಗಿ ರಿಟರ್ನ್ ಇವ್ನು ಸ್ಕೂಟಿ ತೊಗೊಂಡು ಆಚೆ ಬಂದ್ವಿ. ಹಿಂಗೆ ನಾವು ಹೊರಗಡೆ ನಿಂತ್ಕೊಂಡಿದ್ವಿ ಅಷ್ಟೇ. ನಾ ಕಾಲ ಹತ್ರ ನೋಡ್ತೀನಿ ಫುಲ್ಲು ಅಂದರೆ ಕಚ್ಕೊಂಡಿದ್ದೆ ಗೊತ್ತಿಲ್ಲ, ಅದು ಕುತ್ಕೊಂಡಿದೆ ಎಷ್ಟು ದಪ್ಪ ಆಗಿದೆ. ಸೊ ನೋಡೋಣ ಅಂತ ನೋಡ್ಕೊಂಡು ಹಿಂಗೆ ಸರಿಸ್ದೆ ಅಷ್ಟೇ. ಬ್ಲಡ್ ಅಂತ ಹಿಂಗೆ ಬರ್ತಾ ಇದೆ ಅಂದರೆ ಅದು ಆ್ಯಕ್ಚುಲಿ ಪೇನ್ ಆಗಲ್ಲ, ಲೀಚಿಂದ ಏನೂ ಆಗಲ್ಲ. ಬಟ್ ಏನಂದರೆ ಅದನ್ನ ವಾಶ್ ಮಾಡಿ ಪ್ರಾಪರಾಗಿ ಸುಣ್ಣನೋ ಏನಾದರೂ ಒಂದು ಹಚ್ಕೋಬೇಕಷ್ಟೇ. ಯಾಕಂದರೆ ಬ್ಲಡ್ ಏನಾದ್ರು ತುಂಬ ಹೋಗುತ್ತೆ, ಗೊತ್ತಾಗಲ್ಲ. ಸೊ ಇನ್ ಕೇಸ್ ಫಾರೆಸ್ಟ್ ಏರಿಯಾದಲ್ಲಿ ಯಾರು ತಿರ್ಗಾಡೋ ಪ್ಲ್ಯಾನ್ ಇದ್ದರೆ ಸ್ವಲ್ಪ ಕೇರ್ಫುಲ್ಲಾಗಿ ತಿರ್ಗಾಡಿ. ಯಾಕಂದರೆ ಈ ಥರ ಕೊಳ್ತೋಗಿರೋ ಎಲೆಗಳು, ಬಿದ್ದಿರೋ ಎಲೆಗಳು ಅದರಲ್ಲಿ ತುಂಬ ಇರುತ್ತೆ. ಸೊ ತುಂಬ ಕೇರ್ಫುಲ್ಲಾಗಿ ತಿರ್ಗಾಡಿ. ಇನ್ ಕೇಸ್ ನೀವು ಹೋಗ್ತೀರಾ ಶೂಸ್ನ ಹಾಕ್ಕೊಳ್ಳಿ, ಅಂದರೆ ಲೆಂತ್ ಇರೋ ಶೂಸ್, ಮೊಣಕಾಲು ತನಕ ಬರೋದಿದ್ರೂ ಬೆಟ್ರ್. ಮತ್ತು ಟೈಟ್ ಪ್ಯಾಂಟ್ನ ಹಾಕ್ಕೊಂಡಿದ್ರೆ ಇನ್ ಕೇಸ್ ನೀವು ರಿಟರ್ನ್ ಮನೆಗೆಲ್ಲ ಎಲ್ಲಾದರೂ ಹೋಗಾದ್ಮೇಲೆ ಒಂದು ಸಲ ಮಸ್ಟ್ ಆ್ಯಂಡ್ ಶುಡ್ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇದೇ ಥರ ಆಗತ್ತೆ. ಇವಾಗ ನಾನು ಮತ್ತೆ ಮನೆಗೆ ಹೋಗಿ ಮತ್ತೆ ಕಾಲು ವಾಶ್ ಮಾಡಿಕೊಂಡು ತಿರ್ಬೇಕಷ್ಟೆ. ಇವನ್ ಪುಣ್ಯ. ಇನ್ನೊಂದೇನು ಗೊತ್ತಾ, ನನ್ನ ಜೊತೆ ಒಂದು ಫ್ರೆಂಡ್ ಬಂದಿದ್ದಲ್ಲ, ಅವ್ನ ಕಾಲಿಗೆ ಗೊತ್ತಿದ್ದೆ, ಅವನಿಗೂ ಗೊತ್ತಿಲ್ಲ. ನಾನು ಅವನಿಗೆ ಫೋನ್ ಮಾಡಿ ಹೀಗೀಗಾಗಿದೆ ಇನ್ನೂ ಚೆಕ್ ಮಾಡ್ಕೊ ಅಂತ ಹೇಳಿ, ಅವ್ನು ನೋಡಿದ್ರೆ ಚೆಕ್ ಮಾಡಿ ಹೇಳ್ತಾ ಇದ್ರೆ ನನ್ನ ಕಾಲಿಗೆ ಗೊತ್ತಿದೆ, ನಾನು ಇನ್ನೂ ತಂಗ ಹಚ್ಕೊಂಡಿರ್ಲಿಲ್ಲ ಅಂತ ಹೇಳ್ಕೊಂಡು. ಓಕೆ, ಏನು ಕೆಟ್ಟ ಎಕ್ಸ್ಪೀರಿಯನ್ಸ್ ಏನಲ್ಲ, ಬಟ್ ಬ್ಲಡ್ ಮಾತ್ರ ತುಂಬ ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು. ಯಾರಿಗೆ ಬ್ಲಡ್ ನೋಡೋಕೆ ಆಗಲ್ಲ ಅವ್ರು ನೋಡ್ಲಿಕ್ಕೆ ಹೋಗ್ಬಿಡಿ ದಯವಿಟ್ಟು. ಸೊ ನಾನು ಇದನ್ನ ವಾರ್ನಿಂಗ್ ಅಂತ ಹೇಳ್ಕೊಂಡು ಹಾಕಿರ್ತೀನಿ ವಿಡಿಯೋದಲ್ಲಿ. ಸೊ ಏನಿಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ ಬಿಟ್ಟರೆ ಕೆಟ್ಟದಂತೂ ಏನೂ ಇಲ್ಲ. ಓಕೆ, ಲೆಟ್ಸ್ ಸಿ ಇನ್ ಎನಿ ನೆಕ್ಸ್ಟ್ ಅಡ್ವೆಂಚರ್ ವಿಡಿಯೋಸ್. ನೋಡೋಣ, ಅಲ್ಲೂ ಈ ಥರ ಆಯಿತು ಅಂದರೆ ಏನೂ ಮಾಡೋಕ್ಕಾಗಲ್ಲ. ಓಕೆ, ಬಾಯ್.